ಐ ಆಮ್ ಕಟ್ಟಿಂಗ್ ಸಿಗೋಣ. ಗಿಡಕ್ಕೆ ಅಮೃತ ನೋನಿ ಆಗ್ಲಿ ಗೈಸ್, ಅಮೃತ ನೋನಿ ಆಗಿ ಗಿಡ ಬೆಳೆಸ್ತಿರೋದು ನಾವೇ. ಒಂದ್ ಕೆಟ್ಟದ್ ಮಾಡಿದ್ರು ಅದ್ರಲ್ಲೂ ಒಂದು ಒಳ್ಳೆ ಉದ್ದೇಶ ಇರ್ತದೆ ನಂದು, ಅರ್ಥ ಮಾಡ್ಕೊ ನನ್ನ. ಇಂಥ ಕಡೆ ಕರೆಕ್ಟ್ ಆಗಿ ಹೇಳಲ್ಲ, ನೀನೇ ಎತ್ಕೊಡು. ಏ ಮಿಂಟ್ಲು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ಬಿಚ್ಬೇಕು ಹಂಗೆ, ನನ್ನಂದ್ರೇ ಸಾಕು ಗಡ 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 ಅಂತ ನಡಗ್ಬೇಕು ಹಂಗೆ. ನಾನು ಬರ್ತಿದ್ದೀನಿ ಏನಿದ ತಕ್ಷಣ. ಬೇಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಇವತ್ತು ನೋಡಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನು ಬಿಚ್ಚಿಸಿದ್ರು ಎಲ್ಕೊಂಡ್ಬರ್ತೀವಿ ಕೊಡಮದಟಿಯಾ ಗೈಸ್. ನಮ್ಮ ಮಲ್ಕೆ ಇವಾಗ ಮನೆ ಕೆಲ್ಸದವ್ರು ಸ್ವಲ್ಪ ಟೀ ಮಾಡ್ಕೊಟ್ಟವ್ರೆ. ನಮ್ಮ ಮನೆ ಕೆಲ್ಸದವ್ರಿಗೆ ಸಂಬಳ ಗಿಂಬಳ ಏನಿಲ್ಲ, ಅದೇ ಹಿಂಗೆ ಒಂದು ಟೀ ಕೊಟ್ರೆ ಸಾಕು ಮಾಡ್ಕೊಟ್ಬಿಡ್ತಾರೆ. ಕೊಡಮದಾವೆ ಲೂಜೇನೆ ಶಶಿಕಲಾ, ನೋಡ್ ಶಶಿಕಲಾ ನಂಗೆ ಬೈತಿಲ್ಲ, ಹಂಗೆ ಬೈಯಿ ನಿಮ್ಮದವಿಗೆ. ಗೈಸ್ ನಾನೊಂದು ಗಾಡಿ ತಗೋಬೇಕು ಅಂತ ಅವನಿ. ಈ ಲುಕ್ಕು ಭಯ ಪಟ್ಟಿ ತಗೊಂಡಿಲ್ಲ ಅಷ್ಟೇ. ಯಾಪ ಗುಡ್ರ ಗುಡು ಗುಡು. ಗೈಸ್ ಹೊಲ್ತಾಗ ಬಂದವನಿ ಟೀ ಎತ್ಕೊಂಡು. ಎಲ್ಲ ಟೊಮೆಟೊ ಹಣ್ಣು ಕುಯ್ತವ್ರೆ. ಏನ್ರಮ್ಮ ಸಮಾಚಾರ? ಎಲ್ರ ಆರಾಮ? ಅಣ್ಣ ಆರಾಮ? ಚಿನ್ನು ನಾ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನನೆ ನೆಂಬಿದೆ. ಒಂದ್ ಪದ ಹೇಳಮ್ಮ. ಹೇಳ್ಚಿನು ಒಂದ್ ಪದ ಹೇಳ್ಚಿನು. ಏನು ಹೋಗು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ತಗೋ ತರ ಮೈಕೈ ನೋಡ್ ಮಾತ್ರ ಅಮ್ಮ. ನಮಸ್ಕಾರ ಅಕ್ಕ. ಇಲ್ಲಿ ಟೀ ಹಂಗೆ ಟೀನೋ ಅದೇ ಮಾತ್ರನೋ ಅದು. ಗೈಸ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ. ಇವತ್ತೊಂದು ವಿಡಿಯೋ ಅದೇ ಅವರ ಫೇವ್ರೇಟ್ ವಸ್ತುಗಳನ್ನೆಲ್ಲರೂ ಅವರ ಫೇವ್ರೇಟ್ ವಸ್ತುಗಳನ್ನೆಲ್ಲ ಚೆಚ್ಚಿ ಬಿಸಾಕಲ್ಲ. ಬನ್ನಿ ಇವಾಗ ಮೊದಲನೇ ವಸ್ತು ಚೆಚ್ಚಾಕವ. ಸಂತೋಷ, ಬಹಳ ಸಂತೋಷ. ಬ್ರೋ ನಿಂಗೊಂದು ವರ್ಡು. ಅಣ್ಣ ನಿನ್ ಫೇವ್ರೇಟ್ ವಸ್ತು ಯಾವ್ದಣ್ಣ? ಫೇವ್ರೇಟ್ ವಸ್ತು ಏನು? ಏನಿಲ್ಲ. ಯಾಮದಾವೆ ಸುಮ್ಮನೆ ಏನಿಲ್ವಂತ. ನನ್ನ ಫೇವ್ರೇಟ್ ವಸ್ತು ಕೊಡ್ರೋ ಕಲ್ಲು ಬಚ್ಚು. ಹೇಳಲೇ ಏನು ಅಂತ. ಏನು ಹೇಳ? ನಿನ್ ಫೇವ್ರೇಟ್ ವಸ್ತು ಯಾವ್ದು ಅಂತ ವಸ್ತು ಹೇಳ್ತೀಯ. ಇವಾಗ ಟಮಾಟೆ ಹಣ್ಣ, ಸಲ್ಟಾ, ಪ್ಯಾಂಟಾ, ಚಪ್ಲಿನ ಏನು ಅಂತ. ಇವಾಗ ಕೈಗೆ ಹಾಕಿರೋ ದಾರನೋ, ಇದು ಫೋನು, ಇಲ್ಲ ಈ ಚಪ್ಲಿಯೋ, ತಲಿಯೋ, ನೀನ್ ಹಾಕಿರೋ ಚೈನೋ. ಫೇವ್ರೇಟ್ ವ್ಯಕ್ತಿ ಕೇಳು ಅಂದ್ರೆ ಹೇಳ್ಬೋದು. ಫೇವ್ರೇಟ್ ವ್ಯಕ್ತಿ ಅಲ್ಲ, ಫೇವ್ರೇಟ್ ವಸ್ತು ಮಾತ್ರ. ನೀನ್ ಬೈಕ್. ಇದ್ಯಾಕೋ ರಾಂಗ್ ಕನೆಕ್ಷನ್ ನಂಗೆ ಕಾಣಿಸ್ತಾ ಐತೆ. ಬೈಕು ಲವ್ ದೊಡ್ಡದಾಗೋಯ್ತಲ್ಲ ಅದು, ಸ್ವಲ್ಪ ಚಿಕ್ಕದು ಕೇಳ. ಗೈಸ್ ಇವ್ನಿಗೆ ಅರ್ಥ ಮಾಡಿಸ್ತೀನಿ ನಾನು. ನಿನಗೆ ಫೇವ್ರೇಟ್ ವಸ್ತು ಏನು ಅಂತ ಹೇಳು. ನೀನು ಹಾಕೊಂಡಿದ್ದಾರೆ ಬಿಡಿಸಿನ ಕೊಡೋದನ್ನ ಬೇಕಾದು. ಸರಿರಪ್ಪ ಆಯ್ತು. ಗೈಸ್ ನಮ್ಮ ಅಣ್ಣಂಗೆ ಬೆಳ್ಳಿ ಚೈನ್ ಬೇಕಂತೆ. ಅಲ್ಲ ನಿನ್ನ ಫೇವ್ರೇಟ್ ವಸ್ತು ಯಾವುದು ಅಂತ ಕೇಳ್ತಾ ಇರೋದು ನಾನು. ಆ ಚೈನೆಗಳ ನನ್ನ ಫೇವ್ರೇಟ್ ವಸ್ತು ಕೊಡು. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ನಿನ್ ಫೇವ್ರೇಟ್ ವಸ್ತುನೇ ಚೈನಾ? ಹೇಳ್ತಿರೋದು ಕೊಡು. ಗೈಸ್ ನಮ್ಮ ಅಣ್ಣಂಗೆ ಫೇವ್ರೇಟ್ ವಸ್ತು ಬೆಳ್ಳಿ ಚೈನ್ ಅಂತೆ. ಗೈಸ್ ಆಸ್ ಪರ್ ನಾನು ಹೇಳ್ದಂಗೆ ಮುಂಚೆ ಫೇವ್ರೇಟ್ ವಸ್ತುನ ಡಿಸ್ಟ್ರಾಯ್ ಮಾಡಬೇಕು. ಬನ್ನಿ ಇವಾಗ ಮಾಡುವ. ನನ್ನ ವಸ್ತುನ ನಾನೇ ಡಿಸ್ಟ್ರಾಯ್ ಮಾಡ್ಕೊಳ್ಳೋದಾಯ್ತು. ಗೈಸ್ ನನ್ನ ಬೆಳ್ಳಿ ನಾನೇ ಚಚ್ಚಾಕ ಪರಿಸ್ಥಿತಿ. ಗೈಸ್ 3 ಸತಿ ಎದಾಕ್ತೀನಿ. ಡೆಸ್ಟ್ರಾಯ್ ಮಾಡಬೇಕು. ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಯ್ತಿದೆ, ಸ್ವಲ್ಪ ಸ್ವಲ್ಪ ಡೆಸ್ಟ್ರಾಯ್ ಆಯ್ತದೆ ಗೊತ್ತಿಲ್ಲ, ಬಟ್ ಅಲ್ಲಿ ಡೆಸ್ಟ್ರಾಯ್ ಮಾಡಬೇಕು. ಮಾಡ್ಬಿಡ್ತೀನಿ. ಬಿರ್ಗೋ ತಲೆಗೆ ಕಟ್ಟಬಿಟ್ಟಿದ್ದೆ ನಿಂಗ. ಹೋಯ್ತು ತಗೊಂಬಿಡು. ಎಲ್ಲ ತಿರುಗಿ ತಗೋ. ಗೈಸ್ ಒಂದ್ಸತಿ ಆಗದೆ ಇರು. ಇದು ತಗೊಂಬಿಡು. ಅಲ್ಲ ಇಂಥ ಕಡೆ ಏನು ಆಗಿಲ್ಲ ಕಣ. ಇಲ್ಲಿ ಒಂಚೂರು ಕೊಂಡಿ ಹೋಗದೆ ಅದು ಬಿಟ್ರೆ ತಿಕ್ಕಮಚ ದುಡ್ಡು ಜಾಸ್ತಿ ಆಗಿದ್ರೆ ನಿಂಗ. ಮುಸ್ಲ ಕೊಡ ಇಲ್ಲಿ ಕೊಳ್ಳ ಇಲ್ಲಿ ಸರಿ ಕೊಳ್ಳ ಚೇಚಾಗ್ತಾನೆ. ನಾನೇ ಚೇಚಾಗ್ತೀನಿ ಕೊಡು ಅಷ್ಟೇ ಕಣಂದ್ ಬಿಡು, ಇನ್ನೇನಿಲ್ಲ.
ಗೈಸ್ ನಾಟ್ ಕಂಪ್ಲೀಟ್ ಆಗಿ ಏನು ಡೆಸ್ಟ್ರಾಯ್ ಆಗಿಲ್ಲ, ಇದು ನಾರ್ಮಲ್ ಡೆಸ್ಟ್ರಾಯ್ ಆಯಿತು. ಬನ್ನಿ ಇವಾಗ ಇದನ್ನ ರೀಪ್ಲೇಸ್ ಮಾಡಿಕೊಡುವ. ಗೈಸ್ ನೀವು ನೋಡಿದ್ದೀರಾ, ನಾನು ನಮ್ಮ ಅಪ್ಪಂಗೆ ಗಿಫ್ಟ್ ಕೊಟ್ಟವನಿ, ನಮ್ಮ ಅಮ್ಮಂಗೆ ಗಿಫ್ಟ್ ಕೊಟ್ಟವನಿ, ಆಲ್ಮೋಸ್ಟ್ ಎಲ್ರಿಗೂ ಕೊಟ್ಟವನಿ ಗಿಫ್ಟ್ಗಳನ್ನ. ನಮ್ಮ ಅಣ್ಣಂಗೆ ಒಂದೇ ಒಂದು ಗಿಫ್ಟ್ ಕೊಟ್ಟಿಲ್ಲ. ನನ್ನ ಕತ್ತಲ್ಲಿ ಬೆಳ್ಳಿ ಚೈನ್ ಇತ್ತು, ಅವನ ಕತ್ತಲ್ಲಿ ನಾರ್ಮಲ್ ಸ್ಟೀಲ್ ಯಾವುದೋ ಇತ್ತು. ಇವಾಗ ಅವನಿಗೆ ಒಂದು ಬೆಳ್ಳಿ ಚೈನ್ ಕೊಟ್ಟು ಅವ್ನ ಮುಖದಲ್ಲಿ ನಗು ತರಿಸುವ. ಒಳ್ಳೆ ಗಿಫ್ಟಾಗಿ ಒಳ್ಳೆದನ್ನೇ ರೀಪ್ಲೇಸ್ ಮಾಡೋಕೆ ಹೇಳುವನೇ ಅಂದ್ಕೊಳ್ರೆ. ಬನ್ನಿ ಇವಾಗ ಅವನಿಗೆ ಒಂದು ಬೆಳ್ಳಿ ಚೈನ್ ಕೊಡಿಸಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಅವ್ನ ಎಕ್ಸ್ಪ್ರೆಷನ್ ಏನೇನು ಇರ್ತದೆ, ಫಸ್ಟು ಸರ್ಪ್ರೈಸ್ ಗಿಫ್ಟ್ ನಮ್ಮ ಅಣ್ಣಗೆ, ಅದು ನಾಳೆ ಒಳಗಡೆ ಬರ್ತದೆ. ಮಿಸ್ ಮಾಡ್ಕೊಳ್ತೀರ. ಫುಲ್ ಗತ್ತು ತೋರಿಸುಬ್ರು ನೀನು, ನಿನ್ನ ಗತ್ತು ಇಡೀ ಊರಿಗೆ ಹರಡ್ಬೇಕು, ಹಂಗೆ ಇಡೀ ದೇಶಕ್ಕೆ ಹರಡ್ಬೇಕಂತ ಗತ್ತು ತೋರಿಸುಬ್ರು. ನಿನ್ನೆ ಗುರು ಅಂತ ಬಾಬಾ ಅಂತ ಮರ್ಯಾದೆ ಕೊಡಬೇಕು. ಗೈಸ್ ನಿಮ್ಮ 3 ಜನಕ್ಕೂ ಒಂದು ಇದು ಅನ್ಕೊಳ್ರಿ, ಒಂದು ದುಃಖ ಒಂದು ಸುಖ 2, ಓಕೆನಾ? ನೀವು ಇವಾಗ 3 ಜನನು ಹೋಗ್ಬಿಟ್ಟು ನಿಮ್ಮ ಫೇವ್ರೇಟ್ ವಸ್ತುಗಳು ಏನೇನು ಇರ್ತವೆ ಅವೆಲ್ಲ ತಗೊಬರ್ಬೇಕು. ಎಲ್ಲನೂ ಅಲ್ಲ, ನಿಮ್ಮ ಫೇವ್ರೇಟ್ ವಸ್ತು ಯಾವ್ದಾದ್ರು ಒಂದೊಂದೊಂದು ತಗೊಬರ್ಬೇಕು 3 ಜನನೂ. ಅರ್ಥ ಆಯ್ತಾ? ಹೋಗಿ ಎತ್ಕೊ ಬನ್ನಿ. ನನ್ನ ಫೇವ್ರೇಟ್ ವಸ್ತು ಮನೆಯಲ್ಲಿ ಇಲ್ಲಿರೋದ್ರಲ್ಲಿ ತಗೊಬಾರೆ. ಹೋಗಿ ತಗೊಬನ್ನಿ. ಸೌಕೇಸಲ್ಲಿ ನಮ್ಮ ಅಪ್ಪ ಇಷ್ಟ ಆಗಿರುತ್ತೆ ಅನ್ಕೊ, ನಮ್ಮ ಅಪ್ಪನ ಫೋಟೋ ತಗೊಬ. ಏನ್ ಇಷ್ಟ ಐತೆ ತಗೊಬಂದ್ಕೊಡಿ. ಏನೋ ನಿಮ್ ಫೇವ್ರೇಟ್ ವಸ್ತು ಏನ್ ಹೇಳವಾ? ಇದೇ ನಿನ್ ಡಿಪ್ಲೇ ಇದು ಫೇವ್ರೇಟ್ ವಸ್ತು. ನಿನ್ ಎತ್ಕೊಬಾರೆ ಹೋಗಿ. ನಾವು ಗೈಸ್ ನಮ್ಮ ಒಂದು ಇದು ಫೇವ್ರೇಟ್ ವಸ್ತು. ಫ್ಯಾಮಿಲಿ ಫೋಟೋ ಬೇಡ ಶಶಿಕಲಾ, ಬೇರೆ ಹೇಳು. ಫ್ಯಾಮಿಲಿ ಫೋಟೋ ಅದೇ ಇಷ್ಟ ಕಂಡೆ, ಯಾವ್ದು ಇಷ್ಟ ಇಲ್ಲ ನನಗೆ, ಅದೇ ಇಷ್ಟ. ಸರಿ, ಬಿಟ್ರೆ ಬಟ್ಟೆ ಬರೀ ಒಡವೆ ಅಷ್ಟೇ, ಇನ್ನೇನು. ನಿನ್ ಫೇವ್ರೇಟ್ ವಸ್ತು ಲಿಪ್ಸ್ಟಿಕ್. ಓ ಬಿಡ, ಪಕ್ಕ ನೀನ್ ಇದೆ ಕಣಂತೆ. ಅವ ನಿನ್ ಫೋಟೋ ಬೇಡ ಕಣಮ್ಮ, ನಂಗೆ ಯಾಕೋ ಫೋಟೋ ಬೇಡ ಅನ್ಸದೆ ಕಣಮ್ಮ. ವಸ್ತು ಕಣಮ್ಮ, ಅಲ್ಲೊಂದು ಸೀರೆ ತಂದು ಅತ್ತೆ ಸೀರೆ. ನಿನ್ಗೆ ಯಾವ್ದು ಇಷ್ಟ ಆಯ್ತು ಆ ಸೀರೆ ಎತ್ಕಬಮ್ಮ. ನಮ್ಮ ಅಮ್ಮನ ಫೇವ್ರೇಟ್ ಯಾವ್ದೋ ನೀಲಿ ಸೀರೆ ಅಂತೆ. ಬಾತ್ರೂಮ್ ಹೋಗ್ಬೇಕಾ ಆಚಿ? ಈ ಸೀರೆನೇ ಇಷ್ಟಿಯಾ? ನಂಗೆ ಬೇಜಾರಾಯ್ತದೆ ಶಶಿಕಲಾ. ಗೈಸ್ ಇದನ್ನೆಲ್ಲನೂ ಸೀರೆನ ಕಟ್ ಮಾಡಿದ್ರೆ, ಅಪ್ಪಿ ಲಿಪ್ಸ್ಟಿಕ್ ಹೊಡೆದಾಕಿದ್ರೆ, ಅವನ್ ಬಾಟ್ಲು ಚೆಚ್ಚಾಕಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅವ್ರ ಕಣ್ ಮುಂದೆ ನೆನ್ಸ್ಕೊಳ್ರಿ. ನಿನಗ್ ವಾಂತಿ ಬೇದಿ ಬರ, ನಿನಗ್ ರಾವ್ ಬಡ್ದ ಕೆಡವಾ. ಎಷ್ಟು ಫೀಲಿಂಗ್ಸ್ ಇಟ್ಟಿರ್ಬೇಡ, ಅದೆಲ್ಲ ಡಿಸ್ಟ್ರಾಯ್ ಮಾಡಿದ್ರೆ. ಶಶಿಕಲಾ ಅವನು ಔಷಧಿ ಹೋದ್ರೆ ಹೋಗ್ಲಿ, ನಮ್ ಸೀರೆ ಮಾತ್ರ ಏನು ಮಾಡ್ಬೇಡ. ₹1,000 ರೂಪಾಯಿನೇ? ಇಷ್ಟ ಹೋದ್ರು ಒಡ್ಡಲ್ಲಿ ಬೇಕಾರ ₹1,000 ರೂಪಾಯಿನೇ? ಯಪ್ಪ, ಏನ ಕ್ರೀಮ್ ಕೊಟ್ಟಿರೋ ಒಂದ್ ಹಳೆ ಸೀರೆ ತಗೊಂಡ್ ಕೊಡೋನಲ್ಲ, ಹಿಂಗ ಅಂದಿರ. ಅಲ್ಲ, ಈ ಸೀರೆ ಕಟ್ ಮಾಡ್ಬಿಟ್ರೆ ಹೆಂಗಿರುತ್ತೆ? ಬೇರೆ ಸೀರೆ ಕೊಡ್ತೀನಿ. ಇದು ಇಟ್ಸ್ ಅಬೌಟ್ ಫೀಲಿಂಗ್ಸ್ ಶಶಿಕಲಾ. ನೀನ್ ಅದು ಯಾಕಮ್ಮ ಹಿಂಗ್ ಯೋಚನೆ ಮಾಡ್ತೀನಿ? ನನ್ನ ಫೇವ್ರೇಟ್ ಡ್ರೆಸ್ ತಂದಿದ್ದೆ, ಅದನ್ನೇ ಮಾಡ್ತಾ ಇದ್ದೆ ನಾನು. ಓಹ್ ಮಚ, ಥ್ಯಾಂಕ್ ಯು ಮಚ. ಗೈಸ್ ಇವನೇ ನಮ್ಮ ಹೊಸ ನ್ಯೂ ಫ್ರೆಂಡು, ನನ್ನ ತಮ್ಮ ಶಿಷ್ಯ. ಗೈಸ್ ಫಸ್ಟು ನಮ್ಮ ಅಮ್ಮನೇ ₹1,000 ರೂಪಾಯಿ. ಥ್ಯಾಂಕ್ ಯು ಮಗ. ₹1,000 ಲಿಪ್ಸ್ಟಿಕ್ ಯಾಕೆ? ಅಷ್ಟು ಏನಕ್ಕೆ ₹1,000 ಲಿಪ್ಸ್ಟಿಕ್ ತಗೊಳ್ಳೋದು ನೀನು? ಸೈಕೋನೇನೆ. ಏನು ₹50 ತಗೋತಾರ? ಗೈಸ್ ಇದು ನಮ್ಮ ಶಶಿಕಲಾ ಫೇವ್ರೇಟು. ಶಶಿಕಲಾ ಕಟ್ ಮಾಡೋಣ ಗೈಸ್. ಇವಾಗ ಈ ವಿಡಿಯೋನ ಕಟ್ ಮಾಡ್ತಾವನಿ. A few moments later. ಸೀರೆ ಉಟ್ಕೊಂಡೆಲ್ಲ ಅಯ್ಯಯ್ಯೋ, ನೀನ್ ಯಾರು? ಬೆಳಗ್ಗೆ ಬಿಡು. ಅಮ್ಮ ಬಾಯಿಲೆ ಒಂದ್ ನಿಮಿಷ, ನೀನ್ ಮುಂದೆನೆ ಮಾಡ್ಬೇಕಾದ್ ಬಾಯಿಲೆ. ಬಾಯಿಲೆ ಒಂದ್ ನಿಮಿಷ ಸುಮ್ಮನೆ ಬಾಯ್.
ಐ ಆಮ್ ಕಟ್ಟಿಂಗ್ ಸಸಿಗಳ. ನನಗೂ ಹರ್ಟ್ ಆಯ್ತದೆ, ನನಗೂ ಸಿಕ್ಕಾಪಟ್ಟೆ ಹರ್ಟ್ ಆಯ್ತದೆ. ಈ ತರ ಇನ್ನೊಬ್ರು ಫೀಲಿಂಗ್ಸ್, ನಮ್ಮ ಅಮ್ಮನ ಫೀಲಿಂಗ್ಸ್ ಹರ್ಟ್ ಮಾಡೋದು, ಅದು ನನ್ನ ಅಮ್ಮಂಗೆ ನನ್ನ ಹೆತ್ತಮ್ಮ ಫೀಲಿಂಗ್ಸ್ ಹರ್ಟ್ ಮಾಡೋದು ನನಗೂ ಸಿಕ್ಕಾಪಟ್ಟೆ ಹರ್ಟ್ ಆಯ್ತದೆ. ಬಟ್ ಏನು ಅದಕ್ಕೆ ನಿಮ್ಗೆ ಲೂಸ್ ನನ್ನ ಮಾಡಿ ಬಯಸ್ಕೊಬಿಡ ಹೋಗಂತೆ ಮಾತಾಡಕ್ ಹೋಯ್ತಾರ ಹೋಗಂಬಿ ಅದಕ್ಕಿಂತ ಮುದಗಳು ಹುಟ್ಟಿದವ್ರೇನು ಒಂದೇ ಒಂದಿನ ನಾವು ಹುಟ್ಟಿದ್ದು ಸೀರೆ ನಾನು ಹೊಸ ಸೀರೆಯಾ? ಒಂದಿನ ಒಂದಿನ ಹೆಂಗಸ್ರು ಎಂತ ಹೆಂಗಸ್ರು ನೋಡ್ರಿ, ಅವ್ರದ್ದು ಕೋಟಿ ಸೀರೆ ಇರ್ಲಿ ಬಟ್ ಆದ್ರೂ ಇನ್ನು ಬೇಕು ಅಂತಾರೆ. ಗೈಸ್ ಸೀರೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಯ್ತು. ಸ್ವಲ್ಪ ಕರುಣೆ ಇರ್ಲಿ. ಮುಗೀತು ಸೀರೆ ಕತೆ. ನೆಕ್ಸ್ಟ್ ಟರ್ನ್. ನಾನು ಎಲ್ಲರ ಕಣ್ಗೂ ರಾಕ್ಷಸನ್ ತರ ಕಾಣಿಸ್ತೇನೆ. ಮಾಡ್ತೀನಿ ನೋಡು. 12,000 ರೂಪಾಯಿ ಕಣಮ್ಮ ನನ್ನ. ಯಾಕು ಶಶಿಕಲಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಶಶಿಕಲಾ, ಓಕೆನಾ? ಸಾರಿ ಚಿನ್ನು ಸಾರಿ. ಗೈಸ್ ಮನೆಯವ್ರಿಗೆ ನಂಗೇನು ಈ ಥರ ನೋವು ಮಾಡಬೇಕು ಅಂತ ಆಸೆ ಇಲ್ಲ, ಸೀರಿಯಸ್ ಆಗಿ ಆಸೆ ಇಲ್ಲ. ಬಟ್ ಆದರೆ ಒಂದು ಪಡ್ಕೋಬೇಕಾದ್ರೆ ಒಂದು ಕೊಡಲೇಬೇಕು ಅಲ್ವಾ? ಆ ಥರ ಗೈಸ್ ಅರ್ಥ ಮಾಡ್ಕೊಂಡ್ರೆ ನೀವು. ಏನಾದರೂ ಒಂದು ಖುಷಿ ಸಿಗ್ತದೆ ಅಂದರೆ ಒಂದು ದುಃಖ ಇದ್ದೇ ಇರ್ತದೆ. ಆ ಥರ ಇವಾಗ ಒಂದು ಖುಷಿ ಇರ್ತದೆ ಅಂತ ಅಂದಿದ್ದಕ್ಕೆ ಒಂಚೂರಾದರೂ ದುಃಖ ಪಡಬೇಕು ಅವರು. ಸೊ ದುಃಖ ಪಡ್ತವ್ರೆ, ಅದಾದ್ಮೇಲೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅದನ್ನು ನೋಡ್ತೀರ ನೀವು. ದಿಸ್ ಇಸ್ ಯುವರ್ ಲಿಪ್ಸ್ಟಿಕ್. ನಾನ್ 1,000 ರೂಪಾಯಿ ಲಿಪ್ಸ್ಟಿಕ್ ಅಂತ ನಂಗೆ. ನಾನು 12,000 ರೂಪಾಯಿ ನೈ ಕೊಡ್ದಂತೀನಿ ನಾ ದೊಡ್ಡದು. ಹೊಡೆದಾಕ್ಬಿಟ್ಟಿಯ ಕಣೆ. ಲಿಪ್ಸ್ಟಿಕ್ ತಂದಿಲ್ಲಲ್ಲ, ಒಂದೇ ತಂದಿರ. ಶರತ್ತು ಪ್ಲೀಸ್ ನಿನ್ ಕೈ ಗುದ್ಲಾ. ನಾನು ಟಾಸ್ಕ್ ಕಣೆ. ಯಾಕೆ ಹಿಂಗೆ ಆಗ್ತೀಯ ಪಸಾರಿ ಮುದ್ವಿ? ಮೊನ್ನೆ ಗಂತಿಂತ ಕಿತ್ತೋದಿಲ್ಲ ಕಣೆ ನಂದು. ಅಲ್ಲಿ ಹೊಡೆದೋಗೈತೀನಿ ನಾನು. ಇಲ್ಲ ಅದು ಗಾಜು ಹೊಡೆದೋಗಿಲ್ಲ, ಇನ್ನು ಕೊಟ್ಟು ಅಕೌಂಟ್ಗೆ. ಫೇಮಸ್ಗೆ ಹೋಗೋದಿಲ್ಲ. ಇವ್ರ ಫೀಲಿಂಗ್ಸ್ ಹರ್ಟ್ ಆಯ್ತಾ? ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಅಂತ ನನಗೆ ಗೊತ್ತು. ನೆಕ್ಸ್ಟ್ ಬನ್ನಿ ನಮ್ಮ ಅವ್ವನ ಸರ್ದಿ. ಗೈಸ್ ಹಿಯರ್ ಈಸ್ ನಮ್ಮ ನಿಂಗಮ್ಮನ ಬಾಟ್ಲು. ಆಲ್ರೆಡಿ ಸ್ವಲ್ಪ ಖಾಲಿ ಮಾಡ್ಬಿಟ್ಟವನಿ. ಮನೆಯಲ್ಲ ಮಾಡ್ಬೇಡ ಔಷಧಿಯ. ಹಿಂಗೆ ಡೈಲಿ ಇದು ಮಾಡ್ಬೇಕಿತ್ತಾ? ಡೈಲಿ ಕುಡಿಯೋದ? ಮಾಡ್ಬೇಡ. ಇಲ್ಲ ಮಾಡಲ್ಲ ಮೇಡಮ್, ಆ ಥರ ಎಲ್ಲ ಮಾಡಲ್ಲ. ಡೈಲಿ ಮಾಡ್ಬೇಕಾ ಔಷಧಿ? ಡೈಲಿ ಕುಡಿಬೇಕಾ? ಅಜ್ಜಿ ಹಾಯ್, ನಿಂಗಮ್ಮ ಸ್ಟಾರ್ಟ್ ಮಾಡಿ ಇಲ್ಲಿ. ಗೈಸ್ ಇವಾಗ ನಮ್ಮ ಅಜ್ಜಿದು ನೀ ಕುಡ್ದೆ, ಕೊನೆಯದಾಗ ಒಂಚೂರು ಕುಡ್ಕೊಳಂಗಿದ್ರೆ ಕುಡ್ಕೊಬಿಡು. ಬೇಡವಾ? ಬರೀ ಪ್ಲೇಯಿಂಗ್ ಇಲ್ವಾ ಅವ? ಸಾರಿ, ಗಿಡಕ್ಕೆ ನೀರಾಗ್ಲಿ, ಗಿಡಕ್ಕೆ ಅಮೃತ ನೋನಿ ಆಗ್ಲಿ. ಗೈಸ್ ಅಮೃತ ನೋನಿ ಆಗಿ ಗಿಡ ಬೆಳೆಸ್ತಿರೋದು ನಾವೇ. ಇದಿಷ್ಟೇ ಇದ್ದಿದ್ದು ನೀನು ಅನ್ಭವಿಸ್ ಒಂದ್ 2-3 ದಿವಸ ಕಂಟಿನ್ಯೂ ಆಗಲ್ಲ. ಮನೆಯಲ್ಲದಲ್ಲಿ ಕಣ ನಿಮ್ಮ ಮತ್ತೆ ಬೆಳ್ಳುಳ್ಳಿಲಿದ್ದ ಕುಡಿಯೋ ಔಷಧಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ಇದಕ್ಲೆ. ನಿಂದ ಕಮ್ಮಿ ಇದೆ ಇದು. ಗೈಸ್ ನೆಕ್ಸ್ಟ್ ನಮ್ ದೊಡ್ಡಪ್ಪಂತ ಹೋಗೋ ಬನ್ನಿ. ಇನ್ನೇನು ಜಾಸ್ತಿ ಕೊಡೋದೆ ಅಲ್ವಾ? ಅಲ್ಲಿ ಮೆಂಟ್ಲ ತಿಕ್ಲ ಲೂಜಾ ಕ್ರ್ಯಾಕ ಕೈಗೆಲ್ಲ ಲಿಪ್ಸ್ಟಿಕ್ ಆಗೋಯ್ತು. ಬಿಸಿ ಮಗ, ನಿಂಗೊಂದು ಟಾಸ್ಕು. ಏನ್ ಟಾಸ್ಕ್ ಹೇಳು? ನಂಗೂ ಗೊತ್ತಿಲ್ಲ. ನಿನ್ ಫೇವ್ರೇಟ್ ವಸ್ತು ಏನಿರ್ತದ ಮಚ್ಚ ಅದು ಕೊಡು ನನಗೆ. ನಿನ್ ಫೇವ್ರೇಟ್ ವಸ್ತು ಏನದೆ ಅದು ಕೊಡು, ತಂದು ಕೊಡು ನನಗೆ. ಕುಡಿತಾರ ನೀರೇ ಕರೆಕ್ಟಾಗಿ ಇವಾಗ ನೀನ್ ಹಾಕೊಂಡಿರೋ ಬಟ್ಟೆ ಆಗಿರ್ಬೋದು, ಇಲ್ಲ ಕೈಗೆ ಹಾಕೊಂಡಿರೋ ಬಳೆ ಆಗ್ಬೋದು, ಇಲ್ಲ ಏನೋ ಒಂದು ನಿನ್ ಫೇವ್ರೇಟ್ ವಸ್ತು ಯಾವ್ದು ಅದು ನನ್ ಕೈಲಿ ಕೊಡು. ಯಾಕೋ ರಾಂಗ್ ಕನೆಕ್ಷನ್ ನಂಗೆ ಕಾಣಿಸ್ತಾ ಐತೆ. ಏನ್ ಮಾಡಕ್ ಬಂದಿರಾ? ಚಾಯ್ಗೆ ಅಪ್ಪ ಜನ ಬ್ರ್ಯಾಂಡಿ ಕೊಟ್ಬಿಡೋದು. ಹೆವಿ ಕಾಸ್ಟ್ ನಿಮ್ ಫೇವ್ರೇಟ್ ವಸ್ತು ತಂದು ಕೊಡಲಿ ಏನು ಅಂತ. ಪುಡಿ ಪ್ಯಾಕೆಟ್ ಎತ್ಕೊಂಡ್ ಒಂದ್ ಚೀಲ ತುಂಬ್ಕೊಳ್ಳೋ. ಕರೆಕ್ಟ್ ಆಗಿ ಹೇಳಲ್ಲ, ನೀನ್ ಎತ್ಕೊಡು ಸುಮ್ ತಿಕ್ಕ ಮುಚ್ಕೊಂಡು. ನಿನ್ ಫೇವ್ರೇಟ್ ವಸ್ತು ಯಾವ್ದಾರು ಒಂದು ತಂದ್ಕೊಡು ನಂಗೆ ಇವಾಗ. ನಿನ್ ಫೇವ್ರೇಟ್ ವಸ್ತು? ಆತ್ಮೆಯಿಂದ ಪುರಿ ಪ್ಯಾಕೆಟ್. ನಿನ್ ಫೇವ್ರೇಟ್ ವಸ್ತು ಪುರಿನಾ? ಪಕ್ಕನ ಯೋಚನೆ ಮಾಡು, ಇದ್ರಿಂದ ನಿಂಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಅದೇ. ನಿನ್ ಫೇವ್ರೇಟ್ ವಸ್ತುವಿಂದ ನೋಡಿ ಮಾಡಿ ಕೊಡು.
ದೊಡ್ಡದು ಕೊಟ್ಟರೆ ದೊಡ್ಡ ಸಿಗುತ್ತಾ ಇವ್ರು ಯಾಕೆ ಸಂಪು ಹೊಡಿತಾವ ಇವತ್ತು ಮಾಡ್ಕೊಡಲೇ ಢಂಗಿ ಅಲ್ಲಿ ಮುರಿದು ಕೊಟ್ಬಿಡ ಇಂದ್ಲಗೊಳಿಸ್ಬಿಟ್ಟೆ ಹೇಳ ಇದಾನೆ ಪುರಿನ ನಿನ್ ಫೇವ್ರೇಟ್ ವಸ್ತು ಅದ್ಯಾ ಇದೇ ಕರೆ ಈಗ ಈ ಸಿಚುವೇಶನ್ ಸರಿ ಬಿಡು. ಇವಾಗ ಹೆಂಗ್ ಗೊತ್ತಾ ಇದು ನಿನ್ ಫೇವ್ರೇಟ್ ವಸ್ತು. ಇವಾಗ ನೀನೊಂದು ಟೀ ಶರ್ಟ್ ಕೊಟ್ಟೆ ಅನ್ಕೋ, ಆ ಟೀ ಶರ್ಟ್ ನ ಅರ್ಧ ಹಾಕ್ಬಿಟ್ಟು ನಿಂಗೆ 2-3 ಟೀ ಶರ್ಟ್ ತಂದ್ಕೊಡೋನು ಹೊಸ ಹೊಸವ. ಇಲ್ಲ 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 ಪುರಿ ದೊಡ್ಡ ಕೊಡೋದು. ಇಲ್ಲ ನೀನ್ ಫೋನ್ ಕೊಟ್ಟೆ ಅನ್ಕೋ, ನಿನ್ ಫೋನ್ ನ ಚೆಕ್ ಹಾಕ್ಬಿಟ್ಟು ಹೊಸ ಫೋನ್ ತಂದ್ಕೊಡೋನು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ ಆತರ ರಿಪ್ಲೇಸಿಂಗ್. ಐಫೋನ್ ತಂದ್ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಇಲ್ಲ 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 ಆತರ ಇಲ್ಲ. ಅಂದ್ರೆ ಹಂಗಿಲ್ಲ ಕಣಲ್ಲ. ಇವಾಗ ನೀನ್ ಐಫೋನ್ ಕೊಟ್ಟಿದ್ರೆ ಐಫೋನ್ ಚಾರ್ಜ್ ಹಾಕ್ಬಿಟ್ಟು ಯಾವ್ದಾರು ಹೊಸ ಐಫೋನ್ ತಂದು ಕೊಡೋನು ಹಂಗೆ. ಬೇಡಪ್ಪ ಪುರಿ ಪ್ಯಾಕೆಟ್ ತಂದ್ಕೊಡ ಸಾಕು. ಓಕೆ ಗೈಸ್ ಈ ಟಾಸ್ಕು ಡಿಸ್ಟ್ರಾಯಿಂಗ್ ದೇರ್ ಫ್ಯೂಚರ್. ಅವ್ರ ಫೇವ್ರೇಟ್ ವಸ್ತುನ ನಾನು ಹಾಳು ಮಾಡಬೇಕು. ಸೊ ಹಾಳು ಮಾಡ್ಕೊಂಡು ಪುರಿ ಎಲ್ಲ ಹಾಳು ಮಾಡ್ಬಿಟ್ಟು ಇವಾಗ ಹೊಸ ಪುರಿ ತಂದು ಕೊಟ್ಬಿಡ್ದು ಇದನ್ನ ಖುಷಿ ಪಡ್ಸೋ. ಕಳ್ಳಪುರಿ ಕೊಟ್ಟು ಕಳ್ಳಪುರಿ ಬ್ಲ್ಯಾಕ್ ಅಂಡ್ ವೈಟ್ ಕೊಡ್ತೀನಿ ಬಿಡ. ಸರ್ ನಾನು 3 ಡಬಲ್ ಕೊಟ್ಬಿಡು. Chicago, 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 Chicago. ಬನ್ನಿ ಇವಾಗ ನಮ್ ದೊಡ್ಡಪ್ಪನ ತಗೋಗ 4-4-5-6 ಗುರು ಗುರು. ನಿಂಗೆ ಒಂದು ಇದು ಗುರು, ನಿಂಗೆ ಒಂದು ಇದು, ನೀನು ಒಂದು ಇದು ಕೊಡ್ರೆ ನಿಮ್ಗೆ ಅವ್ನು ಅದು ಕೊಡ್ತೀನಿ. ಸೊ ನೀನು ಒಂದು ಇದು ಕೊಡ್ಬೇಕು ಅಂದ್ರೆ ನಿನ್ ಫೇವ್ರೇಟ್ ವಸ್ತು ಏನಾದ್ರು ಒಂದು ಕೊಡ್ಬೇಕು. ಏನ್ ಕೊಡ್ತೀವಿ ಗುರು? ನಿಮ್ಗೆ ಒಂದು ಫೇವ್ರೇಟ್ ವಸ್ತು ಕೊಡ್ಲೇಬೇಕು. ನಿನ್ ಫೇವ್ರೇಟ್ ವಸ್ತು ಏನೇ ಇರುತ್ತೆ ಅದು ಕೊಡ್ಬೇಕು. ಮತ್ತೆ ಗೊತ್ತಾಗ ಹೇಳು ಗುರು ನಿನ್ ಫೇವ್ರೇಟ್ ವಸ್ತು ಏನು ಅಂತ. ಯಾವ ಡಿಶ್ ಏನ್ ಗುರು ಹೇಳು. ಇವಾಗ ಒಂದು ಲುಂಗಿ ಫೇವ್ರೇಟಾ, ಇಲ್ಲ ಫೋನ್ ಫೇವ್ರೇಟಾ, ನಿನ್ ಫೋನ್ ಇಲ್ಲ ಶರ್ಟ್ ಫೇವ್ರೇಟಾ, ಇಲ್ಲ ಬಾಲೆನ್ ಫೇವ್ರೇಟಾ, ಏನ್ ಶರ್ಟ್ ಹೇಳ್ತೀನಿ. ಏನ್ ನಿಮ್ಗೆ ಇಷ್ಟವಾಗಿದ್ದೇನು ಅಂತ. ಸೇಬ್ ಇಷ್ಟ ಗುರು. ಸೇಬ್ ಗುರು ನಿನ್ ಫೇವ್ರೇಟ್ ವಸ್ತು ಏನ್ ಕರೆಕ್ಟ್ ಆಗಿ ಹೇಳು ಗುರು. ಸೇಬು ಪಕ್ಕ ಸೇಬಾ ಕೊಡು. ತಿನ್ನು ಗುರು, ತಪ್ಪ ಗುರು. ಸೇಬ್ ತಿನ್ನಂಗಿಲ್ಲ. ಪಕ್ಕ ನಿನ್ ಫೇವ್ರೇಟ್ ವಸ್ತು ಸೇಬಿಯಾ? ಸೇಬು. ಓಕೆ ಎಸ್ ನಮ್ ದೊಡ್ಡಪ್ಪನ ವಸ್ತು ಸೇಬು ಫೇವ್ರೇಟ್ ವಸ್ತು. ಸೊ ಇದನ್ನ ಚಚ್ಚಾಕ್ಬೋದು ಇವಾಗ. ಸೇಬ್ ಚಚ್ಚಾಕ್ಬೇಕು ಗುರು. ಏನ್ ಗುರು ಒಂಚೂರು ಅಫೆಂಡ್ ಆಯ್ತಲ್ಲ, ಒಂಚೂರು ಏನು ಕೆಣ ನಿಂತ್ಕತ್ತಲ್ಲ. ನಾನು ಯಾಕೆ ಕಾಲ ಬಂದೆ ಗುರು? ಎಲ್ಲ ಯಾಕೆ ಫ್ರೀ ಬರ್ತೀನಿ ಇವಾಗ ಸೇಬ್ 200 ರೂಪಾಯಿ ಬಿಡ್ಕಪ್ಪ. 200 ರೂಪಾಯಿ ಆದ್ರೂ ನೋಡಿ ಗುರು ಹೋಯ್ತು ಗುರು ನಿನ್ ಸೇಬ್. ಆಯ್ತು 300 ರೂಪಾಯಿ ಸೇಬ್ ಯಾಕೆ ಕೊಡ್ಸ್ಬಿಟ್ಟಾಗ ಆಯ್ತು. ನೀರು ಗಿಟ್ಟಾಗ ಹೋಯ್ತು 3,000. ಡೆಸ್ಟ್ರಾಯ್ಡ್ ಸೇಬು. ನಮ್ ದೊಡ್ಡಪ್ಪಂಗೆ ಏನಾದ್ರು ಬೇರೆ ಏನಾದ್ರು ವಸ್ತುಗಳು ಹೊಡೆದಾಕ್ಬಿಟ್ಟಿದ್ದಂತೂ ಲೋಪ ನನ್ನ ಮಗನ ಲುಚ್ಚ ನನ್ನ ಮಗನ ಕಂತ ನನ್ನ ಮಗನ ನನ್ನ ಟೀ ನಾಚಿಕೆ ಹಾಕ್ಬಿಟ್ಟಿರೋದು. 200 ರೂಪಾಯಿ ಸೇಬ್ಗೆ ಹೆಂಗೆ ಆಗ್ತಾ ಇದೆ? ಸೇಬ್ ಚೆನ್ನಾಗಿರ್ತದೆ. ಬಂದಿದ್ದು ಹಸುಗಾರ ಹಾಕವ ಒಂದು ಒಳ್ಳೆ ಕೆಲಸ ಮಾಡುವ. ಕೆಟ್ಟ ಕೆಲಸ ಮಾಡೋದ್ರ ಜೊತೆಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ನಮ್ಮ ಅಮ್ಮನ ಫೀಲಿಂಗ್. ಅದು ಇನ್ನೂ ನಂಗೆ ನೋವು ಕಾಡ್ತೈತೆ. ಬಟ್ ನಾಳೆವರೆಗೂ ವೇಟ್ ಮಾಡಲೇಬೇಕು. ನೀವು ಆ ವಿಡಿಯೋ ನೋಡಕ್ಕೆ ಏನಮ್ಮ ನೀನೊಬ್ಳು ನಾನೇನ್ ಬಣ್ಣೆ ಟೆಸನ್ ತಗೊಬಿಡು, ಕುಸ್ಕೊಬಿಡು ಟೆಸನ್. ಸಸಿಕಲ್ಲ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನಾನು ಕೆಟ್ಟ ಏನ್ ಬತ್ತಿತ್ತು ಹೇಳು. ಲೂಸ್ ಕಣಮ್ಮ ನಾನು ಸೀರಿಯಸ್ ಆಗಿ. ಊಟ ಇಟ್ಕೊಡು. ಬಂದಿದೆ ಹೋಗೋ ಸರ ಕೃಷ್ಣ ಒಂದೇ ಗೊತ್ತಾಗ. ನಿನಗೆ ಮಗನ್ ಊಟಕ್ಕಿಂತ ಹೊಲ್ದಲ್ಲಿ ಊಟ ಇಂಪಾರ್ಟೆಂಟ್ ಆಗೋಯ್ತಲ್ಲ ಸಸಿಕಲಾ. ಬರ್ತದ ಟೈಮು. ಸೀರೆ ಬರ್ಲಿ ನಿಮ್ಮ ಮಕ್ಕಳ ಇಟ್ಟಿದ ಏನ್ ಮಾಡಪ್ಪ ಅಂದ್ರೆ ತೋರಿಸ್ತೀನಿ ಅಂತ ಸೀರೆ ಅದೇನು ಹೇಳಿ. ಲವ್ ಗಿಲ್ಸಿನ ಐ ನೋ ಯು ಹ್ಯಾವ್ ಅಲ್ಟ್. ನಿಂಗೆ ಅಲ್ಟ್ ಮಾಡೋರು ಅಂತ ನಂಗೆ ಗೊತ್ತು. ಸಾರಿ ಕೊನೆ ತಂದು ಕೊಡ್ತೀನಿ ನಿಮ್ಗೆ. ಏನು ತಂದ್ಕೊಡಲ್ಲ. ಯಾರು ಹೇಳಿ ತಂದ್ಕೊಡ್ತೀನಿ ಅಂತ ಏನು ಇಲ್ಲ. ಸುಮ್ಮನೆ ನಿಮ್ಗೆಲ್ಲ ಅಲ್ಟ್ ಮಾಡಕ್ ಅಷ್ಟೇ ಮಾಡಿರೋದ್ರಿಂದ ಏನು ತಂದ್ಕೊಡಲ್ಲ. ಏನೇನು ತಂದ್ಕೊಡಲ್ಲ. ಲಿಪ್ಸ್ಟಿಕ್ ಇಲ್ಲ ಏನು ಇಲ್ಲ. ಬೀದಿ ನೋಡಿದವ್ರು ಜನ ಏನಂದ್ರಪ್ಪ ಇದೆ ತೊಡಗ್ಬಿಟ್ಟಿರ ನಿನ್ ಮನ್ಸತ್ವ ಇದ್ದ ಮಾರ್ಕೆಟ್ ಮುಂದೆ ತೊಡಗಾಲ್ದಂಗ ಅವಣ್ಣಿ ಆಪರೇಷನ್ ಆಗಿರೋ ಅಮ್ಮಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾವನಲ್ಲ ಅಂತ ಎಲ್ಲ ಬೈತಾ ಇರ್ತಾರೆ. ನಂಗೆ ಗೊತ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಉಚ್ಕಿತ್ನ ಕಡೆ ಮುಂದೆ ಉಚ್ಚನೆ ಒಟ್ಟು ಓದಿ ಕೊಡ್ತಾರಂತಾರ. ಮಾಡ್ಬೇಡ ಅಂತ ಬಡ್ಕತ್ತೀರಿ ಸುಮ್ಮನೆ. ಏನು ಊಟ ಈ ಕೊಟ್ರಿ ಆಯ್ತು. ಕೊಡ್ತಾರೆ ಕೊನೆ ನಿಂಗೆ ಏನೇ ನಿಂದು ನೋಯ್ತದೇನೋ. ನಿಂದೇನೆ ಹಂಗಮ್ಮ
ಅವ ಇದನ್ಗೂ ಹೇಳು ಒಪ್ಪಿಸ್ಕೊತಾ ಇರೋದು ನೋಡು, ಒಂದೇ ಒಂದಿನ ಹುಟ್ಟಿದ್ದು ಅಂತ. ಒಂದೇ ನಿಮ್ಮ ಅಪ್ಪಗೆ ಹಿಂಗೆ ಮಾಡ್ತೀನಿ ತೋರಿಸ್ತೀನಿ, ಅದೇನು ಹೇಳಿ ನೀವು. ಓಕೆಡಾ, ಅದನ್ನ ಮ್ಯಾಟ್ಗೆ ಯೂಸ್ ಮಾಡ್ಬೋದು ನೋಡು. ನಾನು ಫುಲ್ ಕಂಪ್ಲೀಟ್ ಆಗಿ ಇದು ಮಾಡಿಲ್ಲ, ಮ್ಯಾಟ್ಗೆ ಯೂಸ್ ಮಾಡ್ಬೋದು. ಅದನ್ನ ಮ್ಯಾಟ್ ಗಿಟ್ ಹೊಲಿಸು, ಅಲ್ಲಿ ಕಾಲ್ ಗಿಲ್ಸೋ ಇದಾಕಾಗಿದೆ, ಕಾಲ್ ಸೀಟಾಕೈತೆ. ಯೋಚನೆ ಮಾಡು, ನಾನು ಮಾಡೋದ್ರಲ್ಲೂ ಒಂದು ಒಳ್ಳೆ ಕೆಲಸ ಮಾಡೋನಿ. ನಾವು ಮಾಡೋ ಕೆಲಸದಲ್ಲೂ ಪಾಸಿಟಿವಿಟಿನ ಹುಡುಕ್ಬೇಕು ಅನ್ನೋದಕ್ಕೆ ಸಾಕ್ಷಿ ನಾನೇ. ಇಲ್ಲಿ ನೋಡಿ, ಇದನ್ನ ಮ್ಯಾಟಲ್ಲಿ ಹೊಲಿಸ್ಬೋದು, ಆರಾಮ್ಸೆ ಮ್ಯಾಟ್ ಹೊಲಿಸ್ಬೋದು ಇದರಲ್ಲಿ. ಚೆನ್ನಾಗಿದೆ. ಇದನ್ನು ವೇಸ್ಟ್ ಮಾಡಲ್ಲ ನಾನು, ಆಯ್ತಾ? ಹೊಲಿಸ್ಕೊಂಡೇ ಬರ್ತೀನಿ, ಅತ್ತೆ ಕೈಲೇ ಹೊಲಿಸ್ಬಿಡ್ತೀನಿ ಬಿಡೆ. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ಇದು ಒಗ್ಸ್ಬಿಟ್ಟು ನಿಮ್ಮ ಅಮ್ಮಂಗೆ ಕೊಡ್ತೀನಿ, ನಿಮ್ಮ ಅಮ್ಮ ಮ್ಯಾಟ್ ಮಾಡ್ಕೊಂಡು ಕೊಡ್ತೆ. ಅವಾಗ ಹಾಳಾಗಲ್ಲ ಏನು, ಅರ್ಥ ಆಯ್ತಾ ನಿಂಗೆ? ನಾನೇನು ಹಾಳು ಮಾಡಿಲ್ಲ. ಒಂದು ಕೆಟ್ಟದ್ದು ಮಾಡಿದ್ರು ಅದರಲ್ಲೂ ಒಂದು ಒಳ್ಳೆ ಉದ್ದೇಶ ಇರ್ತದೆ ನಂದು, ಅರ್ಥ ಮಾಡ್ಕೊ ನನ್ನ. ಲಿಪ್ಟಿಕ್ಕು ಚಚ್ಚಿ ಪುಡಿ ಹೆಂಗೆ ಅನ್ಕೋ, ಇಲ್ಲಿ ಒಳ್ಕಲ್ಗ ಚಚ್ಚಿರೋದು. ಊಟ ಅಮ್ಮ, ಅಮ್ಮ ಊಟ, ಅಮ್ಮ ಊಟ. ಸಂದೇನು ಮುಂದೋಗಿದ್ರು ಏನು ಇವತ್ತು ಹೋಗು. ತಾಯಿ ಊಟ ಕೊಡದೆ ಇರೋ ತಾಯಿ. ಗೈಸ್ ಇವಾಗ ಬನ್ನಿ ಹೊಲಕ್ಕೆ ಊಟ ಕೊಟ್ಬಿಟ್ಟು ಬರವ. ಗೈಸ್ ನಮ್ಮ ಪಾಂಡುಮನ ಅವರು ಎಷ್ಟು ಕೆಲಸ ಮಾಡ್ತಿದ್ದಾರೆ ನೋಡಿ. ಯಾರಲ್ಲ ಇಬ್ರು ಬಂದಿರೋ ಬೈಕಲ್ಲಿ ಬಾ ಹಾ ಅಲ್ಲಿ ಗಂಟ ಹೋಗಿ ಹೇಳ್ಬೇಕಲ್ವಾ, ಇಲ್ಲೇ ಅಟ್ಲೇ ಇದ್ನ ಅಂತ ನೋಡಿ. ನಮ್ಮ ಫ್ರೆಂಡ್ ಇವನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದವನು ನೋಡಿ, ನಮ್ ಗೆಳೆಯ. ಸೂಪರ್ ಮಚ, ಲವ್ ಯು ಮಚ. ಗೈಸ್ ಹೊಲಕ್ಕೆ ಊಟ ತಕ ಬಂದು ನಾನು ನನ್ನ ತಮ್ಮನೂ ಸಸಂಕಣ ಊಟ ನಾವು ಬೆಳಗಿನ ಜಾವ ತಿಂಡಿ ಪುಳಿಯೋಗರೆ. ಗೈಸ್ ಅಕ್ಕ ನಮಸ್ಕಾರ. ಅತ್ತೆ ನಮಸ್ಕಾರ. ಅತ್ತೆ ಹೊಸಿ ಹಾಲು ಕೊಡಿ, ಹೊಸಿ ಹಾಲು ಕೊಡಿ ಅತ್ತೆ. ಶಿಷ್ಯ ಹೊಸಿ ಹಾಲು ಬಿಟ್ಟು ಕೊಡಪ್ಪ ಚಿನ್ನ. ಇಲ್ಲ ಎಣ್ಣೆ ಹಿಂಗ ಹಾಕಿದೆಯೇ. ಅಯ್ಯಮ್ಮದವೇ ಮಗ ಏನೋ ನೋಡ್ತಿದ್ಯಾ? ಜಂಗ್ಲಿ ಜಂಗ್ಲಿ ಹೇಳಕ್ಕ. ಯಾ ಶಿಷ್ಯ ಸಮಾಚಾರ ನಿಂದು? ಅತ್ತೆ ಒಂಚೂರು ಹಾಲು ಬಾತ್ ತಿಂದೆ. ನಮ್ಮನೇಲಿ ಪುಳಿಯೋಗರೆ ಮಾಡಿದ್ರು. ಬಾಯ್ ಅತ್ತೆ, ಆರಾಮ? ನಮ್ಮಮ್ಮ ಉಸಿರು ನಳ್ತಾ ಇಲ್ಲ ಕಣತೆ. ನೋವಿಲ್ವಾ? ಎಲ್ಲರೂ ನಮಗೂ ಹಂಗೆ ನೋವು. ನೀನ್ ನೋವೇ ಪಟ್ಟಿಲ್ಲ ಇರೋ. ಅಯ್ಯೋ ಹಿಂಗ್ ತಿರುಗ್ತಿದೆ ಅಂತ ಈಗ ನಿಮ್ಮವ್ವ ಅನ್ನ ಅಂತಿದ್ಯಲ್ಲ. ನೀನಾದ್ರೂ ಚೆನ್ನಾಗಿ ರೆಡಿ ಆದೆ ಕಣತೆ. ನಂಗೆ ಯಾರ 1.5 ತಿಂಗಳಾಗದ, ಅವಳಿಗೆ ಇನ್ನೂ 1 ತಿಂಗಳು ಆಗಿಲ್ಲ. ನಮ್ಮಮ್ಮನ ರೆಡಿ ಆಗ್ಬಿಡ್ತಿದೆ. ಚೆನ್ನಾಗಿ ನಮ್ಮ ಅತ್ತೆ ಇಟ್ಟಿದ್ರೆ ನಾವು ತಿಂಗಳ ಬರ್ತನೆ ಹಾಲು ಬಿಡ್ಸ್ಕೊತೀವಿ. ಬಿಟ್ಕೊಡಕ ಬಾಯ್ ಬಾಯ್ ಶಿಷ್ಯ. ಅಕ್ಕ ಬಾಯ್, ಅತ್ತೆ ಬಾಯ್. ಬನ್ನಿ ಗೈಸ್ ಇವಾಗ ಅಕ್ಕವು ಹಾಲು ಚಲಿಸ್ಬಿಟ್ಟಿಯ ಕಣಕ. ನಿಮ್ಮ ಅಂಟ್ಲೆ ತಿರ್ಗಾ ಇನ್ನೊಂದು ಲೋಟ ಬಿಡ್ಸ್ಕೊಯ್ತನೆ. ಗೈಸ್ ಬನ್ನಿ ಇವಾಗ ನಮ್ಮ ಕರಿನ ಎತ್ಕೊಂಡು ಮೈಸೂರಿಗೆ ಹೊರಡುವ. ಗೈಸ್ ಇವಾಗ ಅವ್ರಿಗೆ ಗೊತ್ತಿಲ್ಲ ನಾನು ರಿಪ್ಲೇಸ್ ಮಾಡ್ತೀನಿ ಹೊಸ ಹೊಸ ಐಟಮ್ಗಳನ್ನ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಅವ್ರ ಮುಖದಲ್ಲಿ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬೇಕು ನಾನು, ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ. ನಮ್ಮ ಅಮ್ಮಂಗೆ ಬರೀ ಒಂದು ಸ್ಯಾರಿಯಲ್ಲಿ ಬರ್ದಾಕಿರೋದು, ಒಂದು 3-4 ಸ್ಯಾರಿ ತಂದು ಕೊಟ್ಬಿಡೋದು. ಅಪ್ ಟು ಬರೀ ಒಂದು ಲಿಪ್ಸ್ಟಿಕಲ್ಲಿ ಹೊಡೆದಾಕಿರೋದು, ಅವ್ಳಿಗೊಂದು 2-3 ಲಿಪ್ಸ್ಟಿಕ್ ತಂದು ಕೊಟ್ಬಿಡೋದು. ಈ ಥರ ಅವ್ರಿಗೆ ಎಷ್ಟಾಗಿರ್ತದೆ ಅದಕ್ಕೂ ಡಬಲ್ ತ್ರಿಬಲ್ ಅಷ್ಟು ಅವ್ರಿಗೆ ಕೊಟ್ಟು ಖುಷಿ ಪಡಿಸ್ಬೇಕು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಮ್ಮ ಅಮ್ಮಂಗೆ ನಾನು ಮುಂಚೆ ಬರೀ ಒಂದೇ ಒಂದು ಸ್ಯಾರಿ ತಂದು ಕೊಟ್ಟಾಗಲೂ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದು ಅಂದ್ಕೊಳ್ಳಿ. ಇವಾಗ ಅವ್ರಿಗೆ ಮತ್ತೆ ಈ ರಿಪ್ಲೇಸ್ ಮಾಡಿದಾಗ, ಅಂದರೆ ಈ ಹಳೆ ಸೀರೆ ಹೊಡೆದಾಕ್ಬಿಟ್ಟು ಮತ್ತೆ ಹೊಸ ಸೀರೆಗಳು ತಂದು ಕೊಟ್ಟಾಗ ಅವ್ರ ಫೇಸಲ್ಲಿ ಬರೋ ಎಕ್ಸ್ಪ್ರೆಷನ್, ಅವ್ರ ಖುಷಿ ನೋಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಆಗದೆ. ಅವರು ಎಕ್ಸ್ಪ್ರೆಷನ್ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಲವ್ ಯು ಜಾಸ್ತಿ. ಟಟ್ಟಾ ಬಾಯ್ ಬಾಯ್. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ.